ಯಾವುದಾದ್ರೂ ಒಂದು ಕಂಪ್ನಿನ ಅನಲೈಸ್ ಮಾಡೋಕ್ಕೆ ಮುಂಚೆ ಈ ರೇಷಿಯೋಗಳನ್ನಂತೂ ನೀವು ನೋಡಲೇಬೇಕು. ಈ ರೇಷಿಯೋ ನೋಡಲಿಲ್ಲ ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟಲ್ಲಿ ತುಂಬಾ ಲಾಸ್ ಮಾಡ್ಕೊತೀರಾ. ಈ ರೇಷಿಯೋಗಳು ಫಂಡಮೆಂಟಲ್ ಅನಾಲಿಸಿಸ್ನ ಬೇಸಿಕ್ ರೇಷಿಯೋ ಆಗಿದೆ. ಅಂದರೆ ಕರೆಂಟ್ ರೇಷಿಯೋ, ROE, ಪಿ ಅಂದ್ರೇನು, PB ಅಂದ್ರೇನು, ROC ಅಂದ್ರೇನು, ನೆಟ್ ಪ್ರಾಫಿಟ್ ಮಾರ್ಜಿನ್ ಅಂದ್ರೇನು, ಈ ಥರ ಬೇಸಿಕ್ ರೇಷಿಯೋಗಳನ್ನ ನೀವು ನೋಡಲೇಬೇಕು. ಈ ರೇಷಿಯೋಗಳನ್ನ ನೋಡದೆ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ನಿಮ್ಮ ಲಾಸ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಈ ವಿಡಿಯೋ ನೋಡೋಕ್ಕೆ ಮುಂಚೆ ನೀವು ಈ ವಿಡಿಯೋನ ಪೆನ್ನು ಪೇಪರ್ ಇಟ್ಕೊಂಡು ಕೂತ್ಕೊಳ್ಳಿ, ಇದನ್ನು ನೋಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ನೋಡುವಾಗ ನೀವು ಖಂಡಿತವಾಗ್ಲೂ ನೋಟ್ ಮಾಡ್ಕೋತೀರಾ. ಅದಕ್ಕೋಸ್ಕರ ಇವಾಗಲೇ ನೋಟ್ ಮಾಡ್ಕೊಳ್ಳೋಕೆ ಶುರು ಮಾಡಿ. ಈ ವಿಡಿಯೋದಲ್ಲಿ ಹೇಳುವಂಥ ಎಲ್ಲ ರೇಷಿಯೋಗಳು ತುಂಬ ಇಂಪಾರ್ಟೆಂಟು. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲನೇದು ಮಾರ್ಕೆಟ್ ಕ್ಯಾಪ್. ಮಾರ್ಕೆಟ್ ಕ್ಯಾಪ್ ಅಂದರೆ ಯಾವುದಾದ್ರೂ ಒಂದು ಕಂಪ್ನಿನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಈ ಕಂಪ್ನಿ ಸ್ಮಾಲ್ ಕ್ಯಾಪಾ, ಲಾರ್ಜ್ ಕ್ಯಾಪಾ ಅಥವಾ ಮಿಡ್ ಕ್ಯಾಪಾ ಅಂತ. ಈ ಮಾರ್ಕೆಟ್ ಕ್ಯಾಪ್ ಹೇಗೆ ಬರುತ್ತೆ ಅಂದರೆ ಟೋಟಲ್ ನಂಬರ್ ಆಫ್ ಶೇರ್ಸ್ ಇಂಟು ಕರೆಂಟ್ ಮಾರ್ಕೆಟ್ ಪ್ರೈಸ್ ಮಾಡಿದ್ರೆ ನಮಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಒಂದು ಕಂಪ್ನಿ ಶೇರ್ ಪ್ರೈಸು 100 ರೂಪಾಯಿ ಅಂದ್ಕೊಳ್ಳಿ, ಅದು 1 ಲಕ್ಷ ಶೇರ್ಸ್ನ ಇಶ್ಯೂ ಮಾಡಿದೆ ಅಂದ್ಕೊಳ್ಳಿ. 1 ಲಕ್ಷ ಶೇರು ಇಂಟು 100 ಅಂದರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ 100 ಅಂತ ಹೊಡೆದ್ರೆ ಎಷ್ಟು ಬರುತ್ತೆ ಅಂದರೆ 1 ಕೋಟಿ ಬರುತ್ತೆ. ಈ 1 ಕೋಟಿನೇ ಆ ಕಂಪ್ನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಈ ಮಾರ್ಕೆಟ್ ಕ್ಯಾಪು ಡೈಲಿ ಬದಲಾಗ್ತಿರುತ್ತೆ, ಯಾಕಂದರೆ ನಂಬರ್ ಆಫ್ ಶೇರ್ಸು ಇಶ್ಯೂ ಮಾಡಿದ್ದು ಅಷ್ಟೇ ಇರುತ್ತೆ. ಆದರೆ ಶೇರ್ ಪ್ರೈಸು ಮೇಲೆ ಕೆಳಗೆ ಆಗೋದ್ರಿಂದ ಈ ಮಾರ್ಕೆಟ್ ಕ್ಯಾಪ್ ಕೂಡ ಡೈಲಿ ಬದಲಾಗ್ತಾ ಇರುತ್ತೆ. ಇನ್ನು ಎರಡನೇದು ಇಂಟ್ರೆನ್ಸಿಕ್ ವ್ಯಾಲ್ಯೂ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಏನಂದರೆ ವಾರನ್ ಬಫೆಟ್ ಅವರು ಕೂಡ ವ್ಯಾಲ್ಯೂ ಇನ್ವೆಸ್ಟರ್ ಆಗಿದ್ದರು. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ಪ್ರೈಸ್ ಈಸ್ ವಾಟ್ ಯು ಪೇ, ವ್ಯಾಲ್ಯೂ ಈಸ್ ವಾಟ್ ಯು ಗೆಟ್ ಅಂತ. ಅಂದರೆ ಯಾವುದಾದ್ರೂ ಒಂದು ವಸ್ತುವಿನ ಬೆಲೆ ಅದೇ ಆಗಿರುತ್ತೆ, ನೀವು ಅದಕ್ಕೆ ಯಾವ ಬೆಲೆ ಕೊಡ್ತೀರಾ ಅಂತ. ಮತ್ತು ಯಾವುದಾದ್ರೂ ವಸ್ತುವಿನ ಮೌಲ್ಯ ವ್ಯಾಲ್ಯೂ ಇದೇ ಆಗಿರುತ್ತೆ, ನಿಮಗೇನು ಸಿಕ್ತು ಅಂತ. ಅದಕ್ಕೋಸ್ಕರ ನೀವು ಯಾವುದಾದ್ರೂ ಒಂದು ವಸ್ತುನ ತೊಗೋತಾ ಇದ್ದಾರೆ, ಅದಕ್ಕೆ ಆ ವ್ಯಾಲ್ಯೂ ಸಿಗಬೇಕು ನಿಮಗೆ. ಆ ವ್ಯಾಲ್ಯೂ ಸಿಗಲಿಲ್ಲ ಅಂದರೆ ನೀವು ಎಷ್ಟು ದುಡ್ಡು ಕೊಟ್ಟರು ವೇಸ್ಟೇ. ಅದಕ್ಕೋಸ್ಕರ ಸ್ಟಾಕ್ ಮಾರ್ಕೆಟಲ್ಲಿ ಸ್ಟಾಕಿಗೂ ವ್ಯಾಲ್ಯೂ ಇರುತ್ತೆ. ಆ ವ್ಯಾಲ್ಯೂ ತಿಳ್ಕೊಂಡು ನೀವು ಇನ್ವೆಸ್ಟ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದರೆ ನೀವು ಸಿಂಪಲಾಗಿ ಹೇಳ್ತೀನಿ, ನೀವು ಪಾರ್ಲೆಜಿ ಬಿಸ್ಕೆಟ್ ತೊಗೋತೀರಾ ಅಂದ್ಕೊಳ್ಳಿ. ಪಾರ್ಲೆಜಿ ಬಿಸ್ಕೆಟ್ಗೆ 5 ರೂಪಾಯಿ ಇದೆ, ಅದ್ರ ವ್ಯಾಲ್ಯೂ 5 ರೂಪಾಯಿ ಇದೆ. ನಿಮ್ಗೆ ಯಾರಾದರೂ 10 ರೂಪಾಯಿ ಕೇಳಿದ್ರೆ ನೀವು ಕೊಡ್ತೀರಾ? ಕೊಡಲ್ಲ, ಯಾಕಂದರೆ ನಿಮ್ಗೆ ಅದ್ರ ವ್ಯಾಲ್ಯೂ ಏನಿದೆ ಅಂತ ಗೊತ್ತು. ಅದೇ ರೀತಿ ಯಾವುದಾದ್ರೂ ಒಂದು ಸ್ಟಾಕ್ನ ವ್ಯಾಲ್ಯೂ ಅಂಡರ್ ವ್ಯಾಲ್ಯೂಡ್ ಇದೆಯಾ, ಓವರ್ ವ್ಯಾಲ್ಯೂಡ್ ಇದೆಯಾ ಅಂತ ನಾವು ತಿಳ್ಕೋಬೇಕು. ಅಂಡರ್ ವ್ಯಾಲ್ಯೂಡಲ್ಲಿದ್ದರೆ ನೀವು ಇನ್ವೆಸ್ಟ್ ಮಾಡಬೇಕು, ಓವರ್ ವ್ಯಾಲ್ಯೂಡಲ್ಲಿದ್ದರೆ ಅಂಡರ್ ವ್ಯಾಲ್ಯೂ ಬರೋದನ್ನು ಕಾಯಬೇಕು. ಇದನ್ನೇ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅನ್ನೋದು. ಇನ್ನು ನೆಕ್ಸ್ಟು ಕರೆಂಟ್ ರೇಷೋ. ಕರೆಂಟ್ ರೇಷೋ ಅಂದರೆ ಕಂಪನಿ ಹತ್ರ ಇವತ್ತು ಏನಿದೆ ಅಂತ. ಇನ್ನು 10 ವರ್ಷ ಬಿಟ್ಟು ಏನಿರುತ್ತೆ ಅಥವಾ 10 ವರ್ಷದ ಹಿಂದೆ ಏನಿತ್ತು ಅಲ್ಲ, ಇವತ್ತು ಕಂಪನಿ ಹತ್ರ ಏನಿದೆ, ಎಷ್ಟು ಅಸೆಟ್ಸ್ ಇದೆ ಅನ್ನೋದನ್ನು ನೋಡೋದಕ್ಕೆ ನಾವು ಕರೆಂಟ್ ರೇಷೋ ಅಂತೀವಿ. ಈ ಕರೆಂಟ್ ರೇಷೋ ಹೇಗೆ ಬರುತ್ತೆ ಅಂದರೆ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಮಾಡಿದ್ರೆ ನಮಗೆ ಕರೆಂಟ್ ಅಸೆಟ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಅಸೆಟು 1,000 ಕೋಟಿ ಇದೆ ಅಂದ್ಕೊಳ್ಳಿ, ಲಯಬಿಲಿಟಿ 500 ಕೋಟಿ ಇದೆ ಅಂದ್ಕೊಳ್ಳಿ. ಇವೆರಡನ್ನೂ ಡಿವೈಡ್ ಮಾಡಿದಾಗ ಎಷ್ಟು ಬಂತು? 2 ಬರುತ್ತೆ. ಅಂದರೆ ಈ ಕಂಪ್ನಿಯ ಕರೆಂಟ್ ರೇಷೋ 2 ಇದೆ ಅಂತ. ಈ ಕರೆಂಟ್ ರೇಷೋ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಒಳ್ಳೆಯದು. ಈ ನಂಬರ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಒಳ್ಳೆಯದು, ಅಷ್ಟು ಕಂಪನಿ ಹತ್ರ ಅಸೆಟ್ಸ್ ಇದೆ ಅಂತ. ನೆಕ್ಸ್ಟು ವ್ಯಾಲ್ಯೂಯೇಷನ್ ರೇಷೋ. ಈ ವ್ಯಾಲ್ಯೂಯೇಷನ್ ರೇಷೋನೇ ಮೇನ್ ಪಾಯಿಂಟ್ ಆಗಿರುತ್ತೆ. ಇಲ್ಲೇ PE ರೇಷೋ ಅನ್ನೋದು ಬರುತ್ತೆ. PE ಅಂದರೆ ಪ್ರೈಸ್ ಟು ಅರ್ನಿಂಗ್. ಈ PE ರೇಷೋನ ಅರ್ಥ ಮಾಡ್ಕೋಬೇಕಂದ್ರೆ ಮೊದಲು ನೀವು EPSನ ತಿಳ್ಕೊಬೇಕು. ಕನ್ಫ್ಯೂಸ್ ಆಗಿಬಿಡಿ, PEನೇ ಬೇರೆ, EPSನೇ ಬೇರೆ. ನಾನು ನಿಮ್ಗೆ ಮುಂದೆ ಹೇಳ್ತೀನಿ. EPS ಅಂದರೆ ಅರ್ನಿಂಗ್ ಪರ್ ಶೇರ್ ಅಂತ. ಅಂದರೆ ನೀವು ಯಾವುದಾದ್ರೂ ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ಪ್ರತಿಯೊಂದು ಶೇರು ಎಷ್ಟು ರೂಪಾಯಿ ದುಡಿತಾ ಇದೆ ಅಂತ ಚೆಕ್ ಮಾಡೋದಕ್ಕೆ ನಾವು ಅರ್ನಿಂಗ್ ಪರ್ ಶೇರ್ನ ಯೂಸ್ ಮಾಡ್ತೀವಿ. ಈ ಅರ್ನಿಂಗ್ ಪರ್ ಶೇರ್ ಹೇಗೆ ಬರುತ್ತೆ ಅಂದರೆ ಟೋಟಲ್ ಅರ್ನಿಂಗ್ ಡಿವೈಡೆಡ್ ಬೈ ಟೋಟಲ್ ಶೇರ್ಸ್ನ ಮಾಡಿದ್ರೆ ನಮಗೆ ಅರ್ನಿಂಗ್ ಪರ್ ಶೇರ್ ಸಿಗುತ್ತೆ. ಟೋಟಲ್ ಅರ್ನಿಂಗ್ ಅಂದರೆ ಒಂದು ಕಂಪ್ನಿ 10 ಕೋಟಿ ದುಡಿತಾ ಇದೆ ಅಂದ್ಕೊಳ್ಳಿ, ಡಿವೈಡೆಡ್ ಬೈ ಅದ್ರ ಶೇರ್ಸ್ ಎಷ್ಟಿದೆ, 1 ಕೋಟಿ ಶೇರ್ಸ್ ಇದೆ ಅಂದ್ಕೊಳ್ಳಿ ಟೋಟಲ್. ಅವೆರಡನ್ನೂ ಡಿವೈಡ್ ಮಾಡಿದರೆ ಎಷ್ಟು ಬರುತ್ತೆ? 10 ರೂಪಾಯಿ ಬರುತ್ತೆ. ಈ 10 ರೂಪಾಯಿನೇ ಈ ಕಂಪ್ನಿಯ EPS ಆಗಿರುತ್ತೆ. EPS ಎವ್ರಿ ಒಂದು ಶೇರು ಎಷ್ಟೆಷ್ಟು ರೂಪಾಯಿ ದುಡಿತಾ ಇದೆ ಅಂತ ಚೆಕ್ ಮಾಡೋದಕ್ಕೆ ನಾವು EPSನ ಚೆಕ್ ಮಾಡ್ತೀವಿ. ಇನ್ನು PE ಅಂದರೆ ಪ್ರೈಸ್ ಟು ಅರ್ನಿಂಗ್ ಅಂತ. PE ಹೇಗೆ ಬರುತ್ತೆ ಅಂದರೆ ಮಾರ್ಕೆಟ್ ಪ್ರೈಸ್ ಡಿವೈಡೆಡ್ ಬೈ EPS ಮಾಡಿದ್ರೆ ನಮಗೆ PE ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಪ್ರೈಸು 500 ರೂಪಾಯಿ ಇದೆ ಅಂದ್ಕೊಳ್ಳಿ, PE ಎಷ್ಟು ಬಂದಿತ್ತು? ನಮಗೆ 10 ರೂಪಾಯಿ ಬಂದಿತ್ತು. 10 ರೂಪಾಯಿನ ಮಾಡಿ 500 ರೂಪಾಯಿ ಡಿವೈಡೆಡ್ ಬೈ 10 ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ? 50 ಬರುತ್ತೆ. ಈ ಸ್ಟಾಕ್ದು PE 50 ಆಯಿತು. PE ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಒಳ್ಳೆಯದು. ಹಾಗಾದ್ರೆ ಎಷ್ಟು ಇರಬೇಕು ಅಂದರೆ ನೀವು ಒಂದು ಯಾವುದಾದ್ರೂ ಒಂದು ಕಂಪ್ನಿನ ಅನಲೈಸ್ ಮಾಡುವಾಗ ನೀವು ಪಿಯರ್ ಕಂಪ್ಯಾರಿಸನ್ ಅಂತ ಮಾಡ್ತೀರಾ. ಅಂದರೆ ಅದ್ರ ಕಾಂಪಿಟೇಟರ್ಸ್ PEನೂ ಚೆಕ್ ಮಾಡ್ತೀರಾ. ಆ ಕಾಂಪಿಟೇಟರ್ಸ್ PEಕಿನ ಯಾರದ್ದು ಕಮ್ಮಿ PE ಇರುತ್ತಲ್ಲ, ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಒಳ್ಳೆಯದು. ಅಂದರೆ PEನ ಸಿಂಪಲಾಗಿ ಹೇಳ್ತೀನಿ, ನೀವು 1 ರೂಪಾಯಿ ದುಡಿಯೋದಕ್ಕೋಸ್ಕರ ಎಷ್ಟು ರೂಪಾಯಿ ಕೊಡ್ತಾ ಇದ್ದೀರಾ ಅಂತ. ಈಗ PE 50 ಇದೆ ಅಂದರೆ ನೀವು ಈ ಕಂಪ್ನಿಯಲ್ಲಿ 1 ರೂಪಾಯಿ ದುಡಿಯೋದಕ್ಕೋಸ್ಕರ 50 ರೂಪಾಯಿ ಕೊಡ್ತಾ ಇದ್ದೀರಾ ಅಂತ. ಈ PE ಅಂಡರ್ ವ್ಯಾಲ್ಯೂಡ್ ಇದೆಯಾ, ಓವರ್ ವ್ಯಾಲ್ಯೂಡ್ ಇದೆಯಾ ಅಂತ ಚೆಕ್ ಮಾಡೋಕ್ಕೆ ನೀವು ಇಂಡಸ್ಟ್ರಿಯಲ್ PE ಚೆಕ್ ಮಾಡಬೇಕು. ಇಂಡಸ್ಟ್ರಿಯಲ್ PEಕಿನ ಜಾಸ್ತಿ ಇದ್ದರೆ ಈ ಸ್ಟಾಕು ಓವರ್ ವ್ಯಾಲ್ಯೂಡ್ ಇದೆ, ಮಾರ್ಕೆಟ್ ಹೈ ವ್ಯಾಲ್ಯೂಯೇಷನ್ ಕೊಡ್ತಾ ಇದೆ ಅಂತ. ಅದೇ ಇಂಡಸ್ಟ್ರಿಯಲ್ PEಕಿನ ಕೆಳಗಡೆ ಇದ್ದರೆ ಈ ಸ್ಟಾಕು ಅಂಡರ್ ವ್ಯಾಲ್ಯೂಡಲ್ಲಿದೆ, ಇನ್ವೆಸ್ಟ್ ಮಾಡೋದಕ್ಕೆ ಒಂದು ರೈಟ್ ಟೈಮ್ ಅಂತ ಹೇಳ್ಬೋದು. ಆದರೆ PEನೊಂದೇ ನೋಡಿ ನೀವು ಇನ್ವೆಸ್ಟ್ ಮಾಡೋಗಿಲ್ಲ, ಇನ್ನೂ ತುಂಬ ರೇಷೋನ ನೋಡಬೇಕು. ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ರೇಷೋನ ಹೇಳ್ಕೊಡ್ತೀನಿ, ಅದಕ್ಕೆ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೆಕ್ಸ್ಟು PB ರೇಷೋ. PB ಅಂದರೆ ಪ್ರೈಸ್ ಟು ಬುಕ್ ವ್ಯಾಲ್ಯೂ. ಈ PB ಹೇಗೆ ಬರುತ್ತೆ ಅಂದರೆ ಟೋಟಲ್ ಅಸೆಟ್ಸ್ ಡಿವೈಡೆಡ್ ಬೈ ಟೋಟಲ್ ಲಯಬಿಲಿಟಿ ಮಾಡಿದ್ರೆ ಈ PE ಬರುತ್ತೆ. PEನೂ ಕೂಡ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಒಳ್ಳೆಯದು.
ಇನ್ನು ನೆಕ್ಸ್ಟು ಡೆಟ್ ಟು ಇಕ್ವಿಟಿ ಅಂದ ತಕ್ಷಣ ನಿಮಗೆ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು ಕಂಪ್ನಿ ಹತ್ರ ಸಾಲ ಎಷ್ಟಿದೆ ಅಂತ ಚೆಕ್ ಮಾಡೋದಕ್ಕೆ ಡೆಟ್ ಟು ಇಕ್ವಿಟಿ ಅಂತ ಹೇಳ್ತೀವಿ. ಎಲ್ಲರೂ ಹೇಳ್ತಾರೆ ಡೆಟ್ ಟು ಇಕ್ವಿಟಿ 1 ಕಡಿಮೆ ಇರಬೇಕು, 1 ಕಡಿಮೆ ಇದ್ದರೆ ಕಂಪ್ನಿ ಹತ್ರ ಸಾಲ ಕಡಿಮೆ ಇದೆ, ಇನ್ವೆಸ್ಟ್ ಮಾಡೋದಕ್ಕೆ ಒಳ್ಳೆಯದು ಅಂತ. ಆದರೆ ಅಕಸ್ಮಾತ್ 1 ಜಾಸ್ತಿ ಇತ್ತಪ್ಪ, 2 ಇತ್ತು, 3 ಇತ್ತು, 4 ಇತ್ತು ಅಂದರೆ ಈ ಥರ ಇದ್ದಾಗ ಆ ಕಂಪ್ನಿನ ನಾವು ಅವಾಯ್ಡ್ ಮಾಡಿಬಿಡ್ತೀವಿ. ಆ ಥರ ಅವಾಯ್ಡ್ ಮಾಡೋದು ತಪ್ಪು. ಆದರೆ ಸಾಲ ತೊಗೊಳ್ಳೋದು ತಪ್ಪಲ್ಲ, ಆದರೆ ಅದನ್ನು ತೀರಿಸುವಂಥ ಕೆಪಾಸಿಟಿ ಇದ್ದಾಗ, ಅದು ತೀರಿಸುವಂಥ ಸಾಮರ್ಥ್ಯ ಇದ್ದಾಗ ಆ ಕಂಪ್ನಿ ಸಾಲ ತೊಗೊಳುತ್ತೆ. ಆ ಸಾಲ 1 ಜಾಸ್ತಿ ಇದೆ ಅಂದಾಗ ನೀವು ಇದನ್ನು ಚೆಕ್ ಮಾಡಬೇಕು, ಇಂಟ್ರೆಸ್ಟ್ ಕವರೇಜ್ ರೇಷೋ ಎಷ್ಟಿದೆ ಅಂತ. ಇಂಟ್ರೆಸ್ಟ್ ಕವರೇಜ್ ರೇಷೋ ಏನು ಅಂದರೆ ಈಗ ಎಬಿಟಾ ಅಂತ ಬರುತ್ತೆ. ಎಬಿಟಾ ಅಂದರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್, ಟ್ಯಾಕ್ಸ್, ಡೆಪ್ರಿಸಿಯೇಷನ್ ಆ್ಯಂಡ್ ಅಮೋಟೈಸೇಷನ್ ಅಂತ. ಇದನ್ನೆಲ್ಲ ನಾವು ಪೇಮೆಂಟ್ ಮಾಡಬೇಕಾಗಿರುತ್ತೆ. ಇದನ್ನೆಲ್ಲ ಪೇಮೆಂಟ್ ಮಾಡಿ ಎಷ್ಟು ಪಟ್ಟು ನಮಗೆ ತೀರಿಸುವಷ್ಟು ಉಳಿಯುತ್ತಲ್ಲ ಅದನ್ನು ನಾವು ಇಂಟ್ರೆಸ್ಟ್ ಕವರೇಜ್ ರೇಷೋ ಅಂತೀವಿ. ಇದನ್ನು ಎಕ್ಸಾಂಪಲ್ ರೀತಿ ಅರ್ಥ ಮಾಡ್ಕೊಳ್ಳೋದಾದರೆ ಕಂಪ್ನಿ 100 ಕೋಟಿ ದುಡಿತಾ ಇದೆ ಅಂದ್ಕೊಳ್ಳಿ, ಅದರಲ್ಲಿ 10 ಕೋಟಿ ಇದನ್ನೆಲ್ಲ ತೀರಿಸಬೇಕು ಅಂದ್ಕೊಳ್ಳಿ, ಸಾಲನ ತೀರಿಸಬೇಕು ಅಂದ್ಕೊಳ್ಳಿ. 10 ಕೋಟಿ ಸಾಲ ಮಾಡಿದೆ, 100 ಕೋಟಿ ದುಡಿತಾ ಇದೆ. 10 ಕೋಟಿ ಡಿವೈಡೆಡ್ ಬೈ 100 ಕೋಟಿ ಮಾಡಿದ್ರೆ ಎಷ್ಟು ಬಂತು? 10 ಬಂತು. ಅಂದರೆ ಈ ಕಂಪ್ನಿ 10 ಪಟ್ಟು ಸಾಲ ತೀರಿಸುವಷ್ಟು ದುಡಿತಾ ಇದೆ ಅಂತ ಅರ್ಥ. ಇದನ್ನು ನಾವು ಇಂಟ್ರೆಸ್ಟ್ ಕವರೇಜ್ ರೇಷೋ ಅಂತೀವಿ. ಈ ಇಂಟ್ರೆಸ್ಟ್ ಕವರೇಜ್ ರೇಷೋ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಒಳ್ಳೆಯದು, ಅಷ್ಟು ಪಟ್ಟು ಇದಕ್ಕೆ ಸಾಲ ತೀರಿಸುವಂಥ ಕೆಪಾಸಿಟಿ ಇದೆ ಅಂತ ಅರ್ಥ. ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಕಂಪ್ನಿದು ಡೆಟ್ ಟು ಇಕ್ವಿಟಿ ಜಾಸ್ತಿ ಇದೆ ಅಂದರೆ ನೀವು ಇದನ್ನು ನೋಡಿ ಇಂಟ್ರೆಸ್ಟ್ ಕವರೇಜ್ ರೇಷೋ ಎಷ್ಟಿದೆ ಅಂತ. ಇದು ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಒಳ್ಳೆಯದು. ಇನ್ನು ಸೆಕೆಂಡ್ ಕ್ವಿಕ್ ರೇಷೋ, ಇಂಟ್ರೆಸ್ಟ್ ಕವರೇಜ್ ರೇಷೋ ಎರಡು ಸೇಮೇನೆ. ಆದರೆ ಇಂಟ್ರೆಸ್ಟ್ ಕವರೇಜ್ ರೇಷೋ ಯಾವಾಗಲೂ ಲಾಂಗ್ ಟರ್ಮ್ಗೋಸ್ಕರ ಸಾಲ ಮಾಡಿರ್ತಾರಲ್ಲ ಅದಕ್ಕೆ ನಾವು ನೋಡ್ತೀವಿ. ಅದೇ ಕ್ವಿಕ್ ರೇಷೋ ಅಂದರೆ ಶಾರ್ಟ್ ಟರ್ಮ್ ಲೋನ್ಸ್ಗೆ ನಾವು ನೋಡ್ತೀವಿ. ಶಾರ್ಟ್ ಟರ್ಮ್ ಲೋನ್ಸ್ ಅಂದರೆ 1 ವರ್ಷಕ್ಕಿಂತ ಒಳಗಡೆ ಸಾಲ ತೀರಿಸ್ತೀನಿ ಅಂತ ಸಾಲ ತೊಗೊಂಡಿರುತ್ತಲ್ಲ ಅದನ್ನು ನಾವು ಕ್ವಿಕ್ ರೇಷೋ ಅಂತೀವಿ. ಈ ಕ್ವಿಕ್ ರೇಷೋ ಅಲ್ಲಿ ಇದು ಕೂಡ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಒಳ್ಳೆಯದು. ಈಗ ಶಾರ್ಟ್ ಟರ್ಮ್ ಲೋನಲ್ಲಿ ಒಂದು ಕಂಪ್ನಿ 10 ಕೋಟಿ ದುಡಿಯುತ್ತೆ ಅಂದ್ಕೊಳ್ಳಿ, 2 ಕೋಟಿ ಜನ ಸಾಲ ಮಾಡಿದೆ. 10 ಡಿವೈಡೆಡ್ ಬೈ 2 ಹೊಡೆದ್ರೆ ಎಷ್ಟು ಬಂತು? 5 ಬಂತು. ಅಂದರೆ ಇದ್ರ ಕ್ವಿಕ್ ರೇಷೋ 5 ಇದೆ ಅಂತ. ಈ ಕ್ವಿಕ್ ರೇಷೋನ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಒಳ್ಳೆಯದು. ನೆಕ್ಸ್ಟು ನೆಟ್ ಪ್ರಾಫಿಟ್ ಮಾರ್ಜಿನ್, NPM ಅಂತಲೂ ಕರೀತಾರೆ. NPM ಅಂದರೆ ನೆಟ್ ಪ್ರಾಫಿಟ್ ಮಾರ್ಜಿನ್. ಈ ನೆಟ್ ಪ್ರಾಫಿಟ್ ಮಾರ್ಜಿನು ಇಯರ್ ಆನ್ ಇನ್ಕ್ರೀಸ್ ಆಗ್ತಾ ಇರಬೇಕು, ಡಿಕ್ರೀಸ್ ಆಗಬಾರ್ದು. ನೆಟ್ ಪ್ರಾಫಿಟ್ ಅಂದರೆ ಈ ಕಂಪ್ನಿ ಲಾಭ ಮಾಡ್ತಿದೆಯಾ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ನಾವು ನೆಟ್ ಪ್ರಾಫಿಟ್ ಮಾಡ್ತೀವಿ. ಈ ನೆಟ್ ಪ್ರಾಫಿಟಲ್ಲಿ ಎಲ್ಲನೂ ಮೈನಸ್ ಆಗಿರುತ್ತೆ. ಆಪ್ರೇಟಿಂಗ್ ಪ್ರಾಫಿಟ್ ಮಾರ್ಜಿನು, ನಾನೀಗ ಎಬಿಟಾ ಅಂತ ಹೇಳಿದ್ನಲ್ಲ, ಇಂಟ್ರೆಸ್ಟು, ಟ್ಯಾಕ್ಸು, ಡೆಪ್ರಿಸಿಯೇಷನು, ಅಮೋಟೈಸೇಷನು ಇದೆಲ್ಲ ಮೈನಸ್ ಆಗಿರುತ್ತೆ. ಪ್ರೊಡಕ್ಷನ್ ಕಾಸ್ಟು, ಎಂಪ್ಲಾಯ್ ಕಾಸ್ಟು, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟು ಎಲ್ಲ ಕಾಸ್ಟು ಡೈರೆಕ್ಟಾಗಿ ಉಳಿದಿರೋದೇ ನೆಟ್ ಪ್ರಾಫಿಟು. ಇದನ್ನೇ ಪ್ಯೂರ್ ಲಾಭ ಅಂತೀವಿ. ಈ ಲಾಭ ವರ್ಷದಿಂದ ವರ್ಷಕ್ಕೆ ಇಂಕ್ರೀಸ್ ಆಗ್ತಿರಬೇಕು, ಕ್ವಾರ್ಟರ್ಲಿ ಇಂಕ್ರೀಸ್ ಆಗ್ತಾ ಇರಬೇಕು. ಇದನ್ನು ನೀವು P&L ಸ್ಟೇಟ್ಮೆಂಟಲ್ಲಿ ನೋಡ್ಬೋದು. ಇನ್ನು ನೆಕ್ಸ್ಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಕ್ಯಾಶ್ ಅಂದರೆ ಆಪ್ರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಎಷ್ಟು ಲಾಭ ಮಾಡಿರುತ್ತಲ್ಲ ಅದನ್ನು ಕ್ಯಾಶ್ ಆಗಿ ಎಷ್ಟು ಕನ್ವರ್ಟ್ ಮಾಡಿದೆ ಅಂತ. ಕಂಪನಿ ಹತ್ರ ಸೇಲ್ ಎಷ್ಟಾಗಿದೆ, ದುಡ್ಡು ಎಷ್ಟಾಗಿದೆ. ಕಂಪ್ನಿ 100 ಕೋಟಿ ಸೇಲ್ ಮಾಡಿದೆ ಅಂದ್ಕೊಳ್ಳಿ, ಅದರಲ್ಲಿ 90 ಕೋಟಿ ಕ್ಯಾಶ್ ಬಂದಿದೆ ಅಂದರೆ ಇನ್ನು 10 ಕೋಟಿ ಬಾಕಿ ಇಟ್ಟಿದ್ದಾರೆ, 90 ಕೋಟಿ ಆಲ್ರೆಡಿ ರಿಸೀವ್ ಆಗಿದೆ ಅಂತ ಅರ್ಥ. ಈ ಥರ ಕ್ಯಾಶ್ ಫ್ಲೋ ಎಷ್ಟು ಜಾಸ್ತಿ ರಿಸೀವ್ ಮಾಡ್ಕೊಂಡಿರುತ್ತಲ್ಲ ಅಷ್ಟು ಒಳ್ಳೆಯದು. ಅಂದರೆ ಕಂಪನಿ ಹತ್ರ ದುಡ್ಡಿರುತ್ತೆ ಕೈಯಲ್ಲಿ. ನೆಕ್ಸ್ಟು ಆರ್ ಒ ಸಿ ಅಂದರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್, ಮತ್ತು ROE ಅಂದರೆ ರಿಟರ್ನ್ ಆನ್ ಈಕ್ವಿಟಿ ಅಂತ. ಈ ROEಗೂ ಏನು ವ್ಯತ್ಯಾಸ ಅಂದರೆ ROCಯಲ್ಲಿ ನೀವೇನಾದರೂ ಫ್ರೆಂಡ್ ಹತ್ರ ದುಡ್ಡು ಇಸ್ಕೊಂಡಿರ್ತೀರಾ ಅಥವಾ ಸಾಲ ಮಾಡಿರ್ತೀರಾ ಮತ್ತು ನಿಮ್ಮ ದುಡ್ಡನ್ನು ಇನ್ವೆಸ್ಟ್ ಮಾಡಿರ್ತೀರ. ಇದನ್ನೆಲ್ಲ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಮಾಡ್ತಾ ಇರ್ತೀರ. ಆ ಬಿಸ್ನೆಸ್ಸಿಂದ ಬಂದ ರಿಟರ್ನ್ನ ನೀವು ROC ಅಂತ ಕರಿತೀರ. ಇದರಲ್ಲಿ ನೀವು ಫ್ರೆಂಡಿಗೆ ಕೊಡಬೇಕಾಗಿರೋ ದುಡ್ಡನ್ನು ಮೈನಸ್ ಮಾಡಿರಲ್ಲ, ಮತ್ತು ನೀವು ಖುದ್ದು ಕೆಲಸ ಮಾಡಿರ್ತೀರ, ನಿಮ್ಮ ಸ್ಯಾಲ್ರಿನೂ ಅದರಲ್ಲಿ ಮೈನಸ್ ಮಾಡಿರಲ್ಲ, ಮತ್ತು ಡೆಟ್ ತೊಗೊಂಡಿರ್ತೀರ, ಹೊರಗಡೆಯಿಂದ ಸಾಲ ತೊಗೊಂಡಿರ್ತೀರ, ಅದರ ಇಂಟ್ರೆಸ್ಟು ನೀವು ಮೈನಸ್ ಮಾಡಿರಲ್ಲ. ನಿಮ್ಮದು ಬಿಸ್ನೆಸ್ಸಲ್ಲಿ ಎಷ್ಟು ಅಮೌಂಟ್ ದುಡ್ಡು ಹಾಕಿರ್ತೀರಲ್ಲ ಅದಕ್ಕೆ ಎಷ್ಟು ರಿಟರ್ನ್ ಬಂತು ಅಂತ ನೋಡೋದಕ್ಕೆ ನೀವು ROC ನೋಡ್ತೀರಾ. ಅದಕ್ಕೆ ಅದನ್ನು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಹೇಳ್ತೀವಿ. ಅದೇ ROE ಅಂದರೆ ನಿಮ್ಮ ಫ್ರೆಂಡಿಗೆ ಕೊಡಬೇಕಾಗಿರೋದು ಕೊಟ್ಟು, ಮತ್ತು ನಿಮ್ಮ ಡೆಟ್ ಟು ಇಕ್ವಿಟಿ ಎಲ್ಲ ಕೊಡಬೇಕಾಗಿರೋ ಸಾಲನೂ ಮೈನಸ್ ಮಾಡಿ, ಮತ್ತು ನಿಮ್ಮ ಖುದ್ದು ಸ್ಯಾಲ್ರಿನೂ ಮೈನಸ್ ಮಾಡಿ ಪ್ಯೂರಾಗಿ ಏನು ಉಳಿಯುತ್ತಲ್ಲ ಅದನ್ನು ನಾವು ROE ಅಂತೀವಿ. ಈ ROE ಅಂದರೆ ರಿಟರ್ನ್ ಆನ್ ಇಕ್ವಿಟಿ. ಇದು ಆ್ಯಕ್ಚುಯಲ್ ಆಗಿ ನಿಮ್ಮ ಬಿಸ್ನೆಸ್ಸಿಂದ ನಿಮಗೆ ರಿಟರ್ನ್ ಬಂದಿದೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ROE ನೋಡ್ತೀವಿ. ನೀವು ROCಗಿಂತ ROEನೇ ಜಾಸ್ತಿ ನೋಡಿ. ROE ನೋಡಿದ ತಕ್ಷಣ ನಿಮ್ಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಈ ಕಂಪನಿ ನಿಜವಾಗ್ಲೂ ಎಷ್ಟು ರಿಟರ್ನ ತೆಗಿತಾ ಇದೆ ಅಂತ. ROE ಯಾವಾಗಲೂ 15%ಕಿಂತ ಮೇಲೆ ಜಾಸ್ತಿ ಇರಬೇಕು. 15% ಮೇಲೆ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಒಳ್ಳೆಯದು. ನೀವು ನೆಕ್ಸ್ಟ್ ಯಾವುದಾದ್ರೂ ಒಂದು ಕಂಪ್ನಿನ ಅನಲೈಸ್ ಮಾಡೋಕ್ಕೆ ಮುಂಚೆ ಇವೆಲ್ಲ ರೇಷೋಗಳನ್ನ ನೋಡ್ತೀರಾ. ಯಾಕಂದರೆ ಇವೆಲ್ಲ ರೇಷೋಗಳು ಅಷ್ಟು ಇಂಪಾರ್ಟೆಂಟ್. ಇವೆಲ್ಲ ರೇಷೋಗಳನ್ನ ನೋಡಿದ ತಕ್ಷಣ ನೀವು 90% ಲಾಸ್ ಆಗೋ ಚಾನ್ಸಸ್ನ ಕಡಿಮೆ ಮಾಡ್ಕೋತೀರಾ. ಇವೆಲ್ಲ ರೇಷೋ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಈ ಕಂಪ್ನಿಲಿ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತ. ಈ ರೇಷೋಗಳು ಬೇಸಿಕ್ ರೇಷೋ ಆಗಿದೆ. ಇದನ್ನು ನೋಡಿದ ತಕ್ಷಣ ನಿಮ್ಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ಬಿಡುತ್ತೆ ಈ ಕಂಪ್ನಿ ಹೇಗಿದೆ ಹೇಗಿಲ್ಲ, ನಾನು ಇನ್ವೆಸ್ಟ್ ಮಾಡಬೇಕಾ ಅಥವಾ ಅವಾಯ್ಡ್ ಮಾಡಬೇಕಾ ಅಂತ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ನಾನು P&L ಸ್ಟೇಟ್ಮೆಂಟಲ್ಲಿ ಏನು ನೋಡಬೇಕು ಅಂತ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಅದನ್ನು ಯಾವ ಥರ ಅನಲೈಸ್ ಮಾಡಬೇಕು ಅಂತಲೂ ವೀಡಿಯೋ ಮಾಡ್ತೀನಿ. ನಾವು ಮಾಡುವಂಥ ವೀಡಿಯೋ ಮೊದಲು ನಿಮ್ಗೆ ಬರಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಈ ವಿಡಿಯೋ ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ.